ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸೇರಿ 4 ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಬಿಎಸ್ವೈ, ಅರುಣ್, ರುದ್ರೇಶ್ ಹಾಗೂ ಮರಿಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 750 ಪುಟಗಳ ಚಾರ್ಜ್ ಶೀಟ್ ಇದು. ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 75 ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ ಈ ಚಾರ್ಜ್ ಶೀಟ್ನಲ್ಲಿ. ಸಿಐಡಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಸಿಐಡಿ ನ್ಯಾಯಾಲಯಕ್ಕೆ ಸಿಐಡಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಇದು ಸಲ್ಲಿಕೆ ಆಗಿದೆ. ಯಡಿಯೂರಪ್ಪ ಅವರ ತಲೆ ಮೇಲೆ ಪೋಕ್ಸೋ ಪ್ರಕರಣದ ತೂಗುಗತ್ತಿ. ಬಿಎಸ್ವೈ ಸೇರಿ 4 ವಿರುದ್ಧ ಚಾರ್ಜ್ ಶೀಟ್. ಎಷ್ಟು ದೊಡ್ಡ ಚಾರ್ಜ್ ಶೀಟ್ ಅದು? 750 ಪುಟಗಳ ಚಾರ್ಜ್ ಶೀಟನ್ನು ಸಿಐಡಿ ಸಲ್ಲಿಕೆ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, 750 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗೆಯೇ 4 ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಏನೆಲ್ಲ ಆಗಬಹುದು ಈ ಪ್ರಕರಣದಲ್ಲಿ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಈಗಾಗಲೇ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಈ ಒಂದು ಪೋಕ್ಸೋ ಪ್ರಕರಣ ಕಾರಣವಾಗಿತ್ತು. ಅದರಲ್ಲೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಕಂಟಕ ಅಂತ ಹೇಳಲಾಗಿತ್ತು. ಆದ್ರೆ ಹೈಕೋರ್ಟ್ ನಲ್ಲೂ ಕೂಡ ಅವರಿಗೆ ಜಾಮೀನನ್ನ ಕೂಡ ಸಿಕ್ಕಿತ್ತು. ಆದ್ರೆ ಈಗಾಗಲೇ ಕಳೆದ 3 ತಿಂಗಳ ಆಗಿರೋದ್ರಿಂದಾಗಿ ಈ ಒಂದು ಕೇಸ್ ಅಪ್ಡೇಟ್ ಆಗಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಹ ಸಿಐಡಿ ಅಧಿಕಾರಿಗಳು ಸಲ್ಲಿಸಿರುವಂತದ್ದು. ಇದರಲ್ಲೂ ಕೂಡ ಪ್ರಮುಖವಾದಂತ ಅಂಶಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಸರಿಸುಮಾರು 750ಕ್ಕೂ ಹೆಚ್ಚು ಪುಟಗಳ ಹೊಂದಿರುವಂತಹ ಚಾರ್ಜ್ ಶೀಟ್ ಇದಾಗಿದೆ. ಇದರಲ್ಲಿ 75ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೀವಿ ಅಂತ ಹೇಳಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಸದ್ಯ ಹೇಳಿರುವಂತದ್ದು. ಇದರ ಜೊತೆಗೆ ಅಲ್ಲಿ ಆ ಒಂದು ಹೆಣ್ಮಗುವನ್ನ ಯಡಿಯೂರಪ್ಪನವರು ರೂಮ್ ನ ಒಳಗಡೆ ಕರ್ಕೊಂಡು ಹೋಗಿರೋದು ಕೂಡ ಅದರಲ್ಲಿ ಮಾಡಿದ್ದಾರೆ. ಸಂಪರ್ಕದಲ್ಲಿರಿ. ಈ ಪ್ರಕರಣವನ್ನ ನೋಡೋದಾದ್ರೆ ಅಪ್ರಾಪ್ತಿಯೊಂದಿಗೆ ಅನುಚಿತವಾಗಿ ವರ್ತಿಸಿರುವಂತಹ ಒಂದು ಪ್ರಕರಣ, ಆರೋಪದ ಪ್ರಕರಣ, ಅದನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಹಳೆ ಕೇಸ್ ಬಗ್ಗೆ ವಿಚಾರಿಸ್ತಾ ರೂಮಿಗೆ ಕರೆದೊಯ್ದು ದೌರ್ಜನ್ಯ ಎಸಗಿರುವ ವಿಚಾರದ ಆರೋಪ ಏನಿದೆ ಅದನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಬಿಎಸ್ವೈ ಅನುಚಿತ ವರ್ತನೆ ಕುರಿತು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬಾಲಕಿಯ ತಾಯಿ ಏನೆಲ್ಲ ಆರೋಪ ಮಾಡಿದ್ರು ಆ ವಿಚಾರಗಳು ಕೂಡ. ಇನ್ನು ಬಾಲಕಿ ಹಿಂದೇಟು ಹಾಕಿದಾಗ ಹಣ ನೀಡಿ ಕಳಿಸಿದ್ದಾರೆ ಅನ್ನುವಂಥ ಆರೋಪ. ಬಾಲಕಿಯ ತಾಯಿ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ರು. ಆ ವಿಡಿಯೋವನ್ನು ಡಿಲೀಟ್ ಮಾಡಿ ಅಂತ 3 ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಾ ಇದೆ. YM ಅರುಣ್, M ರುದ್ರೇಶ್, G ಮರಿಸ್ವಾಮಿ ಈ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಅಜಯ್. ಅಜಯ್, ದಯವಿಟ್ಟು ಪ್ಲೀಸ್ ಗೋ ಹೆಡ್. ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಅಂದ್ರೆ ಇದರಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಡಿಯೂರಪ್ಪನವರು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ. ಅಂದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಅಂದ್ರೆ ಪೊಲೀಸರಿಗೆ ಸಿಕ್ಕಿರುವಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆ ಬಾಲಕಿಗೆ ರೂಮ್ ನಲ್ಲಿ ಕರ್ಕೊಂಡೋಗಿ ಇವರು ಅನುಚಿತವಾಗಿ ವರ್ತನೆ ಮಾಡಿರೋದು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಅದು ಬಹುದೊಡ್ಡ ಪ್ರಮುಖವಾದಂತ ಅಂಶ ಅಂತಾನೆ ಹೇಳ್ಬೋದು. ನಂತರ ಅಲ್ಲಿಂದ ಈ ವಿಚಾರಕ್ಕೆ ನೀನು ಕೂಗಾಡಬೇಡ ಅಂತ ಹೇಳಿ ಅಲ್ಲಿಂದ ತಮ್ಮಲ್ಲಿ ಇದ್ದಂತಹ ಕೆಲವೊಂದು ಸ್ವಲ್ಪ ಮಟ್ಟದ ಹಣವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅನ್ನೋದು ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿ ಪ್ರಮುಖವಾದಂತಹ ಅಂಶವನ್ನ ಉಲ್ಲೇಖ ಮಾಡಿರುವಂತದ್ದು. ಇದರ ಜೊತೆಗೆ ಆ ನಂತರ ಆ ಸಂತ್ರಸ್ತ ಯುವತಿ ಹುಡುಗಿ ಇದ್ದಾಳೆ, ಅದರ ಜೊತೆ ಅವರ ತಾಯಿ ಈಗ ಸಾವನ್ನಪ್ಪಿರುವಂತಹ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಹೊರಗಡೆ ಬಂದಿರ್ತಾರೆ. ಅವರು ಮೊಬೈಲ್ ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿರ್ತಾರೆ. ಆ ನಂತರ ಅವರು ಫೇಸ್ಬುಕ್ ನಲ್ಲೂ ಕೂಡ ಈ ರೀತಿಯಾಗಿ ಆಯ್ತು, ನಾನು ಕಷ್ಟ ಅಂತ ಹೋಗಿದ್ದೆ, ಆದ್ರೆ ಈ ರೀತಿಯಾಗಿ ನಮಗೆ ಅನುಭವ ಆಯ್ತು ಅಂತ ಹೇಳಿ ಅವರು ಕೂಡ ಫೇಸ್ಬುಕ್ ನಲ್ಲಿ ಬರ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಫೇಸ್ಬುಕ್ ನ ಪೋಸ್ಟ್ ನ ಡಿಲೀಟ್ ಮಾಡಿಸೋದಕ್ಕೂ ಕೂಡ ಮತ್ತೆ ಅರುಣ್ ಮತ್ತೆ ರುದ್ರೇಶ್ ಮತ್ತೆ ಮರಿಸ್ವಾಮಿ ಅಂತ ಹೇಳಿ ಇವರು 3 ಜನರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಜೊತೆಗೆ ಅವರಿಗೆ ಕೂಡ ಎದುರಿಸಿದ್ರು ಅನ್ನೋ ಒಂದು ವಿಚಾರವೂ ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.